ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ಲು. ಸೊ ಮಂಡಕ್ಕಿ ಮಿರ್ಚಿ ಅಂತಲೇ ಹೇಳ್ಬೋದು. ಸೊ ಇದು ನಾನು ತೋರಿಸಿರೋ ರೀತಿಯಲ್ಲಿ ನೀವು ಮಾಡಿದರೆ ಖಂಡಿತವಾಗ್ಲೂ ಅಲ್ಲೇ ಹೋಗಿ ತಿಂದು ಬಂದಿದ್ದೀರಾ. ಏನು ಬಳ್ಳಾರಿ ಮಿರ್ಚಿ ಕೇಳಿದ್ದೀರಾ? ಬಳ್ಳಾರಿ ಒಗ್ಗರಣೆ ಮಿರ್ಚಿ. ಸೊ ಆ ರೀತಿ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅಲ್ಲೇ ಹೋಗಿ ತಿಂದಿರೋ ಟೇಸ್ಟ್ ಬಂದೇ ಬಿಡುತ್ತೆ ನಾನು ಹೇಳಿದ ರೀತಿಯಾಗಿ ನೀವು ಮಾಡಿದ್ರೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವಾಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಒಂದು 6ರಿಂದ 7 ಮೆಣಸಿನ್ಕಾಯಿ. ಸೊ ಮೆಣಸಿನ್ಕಾಯಿ ಜೊತೆ ಒಂದು 3 ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ಅದು ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೀಟಾಗಿ. ಸ್ವಲ್ಪ ಉಪ್ಪು ಹಾಕಲೇಬೇಕು ನೀವು ಮೆಣಸಿನ್ಕಾಯಿ ಮಾಡುವಾಗ, ಯಾಕೆ ಅಂತಂದರೆ ಕರ್ಗಾಗ್ಬಿಡುತ್ತೆ ಮೆಣಸಿನ್ಕಾಯಿ ಮಾತ್ರ ಕುಟ್ಟಿದ್ರೆ. ಆಮೇಲೆ ಒಂದೆರಡು ದೊಡ್ಡ ಸೈಜ್ ಈರುಳ್ಳಿನೇ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು 3 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸ್ವಲ್ಪ ಕಡಲೆಪುಡಿ, ನಿಂಬೆಹಣ್ಣು. ಸೊ ಹಂಗೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪಿನೇನು ಜಾಸ್ತಿ ಬೇಕಾಗಿಲ್ಲ, ಬೇಗನೆ ಮಾಡಿಬಿಡ್ಬೋದು. ಇದೇನು ಜಾಸ್ತಿ ಟೈಮು ತೊಗೊಳ್ಳಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ನೀವು. ಸೊ ಖಾಲಿ ಮಂಡಕ್ಕಿ ತಿನ್ನೋದಕ್ಕಿಂತ ಟಿಫನ್ಗೆ ನಾವು ಸೊ ಈ ಥರ ಒಗ್ಗರಣೆ ಮಿರ್ಚಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಇಲ್ಲಿ ನಾನು 2 ದೊಡ್ಡ ಸೈಜ್ ಈರುಳ್ಳಿ, ಹಂಗೇ ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಮೀಡಿಯಮ್ ಸೈಜಲ್ಲಿ ಇಟ್ಬಿಟ್ಟು ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೀವು ಸೊ ಇದೆಲ್ಲ ಮಾಡೋಕ್ಕೆ ನಿಮಗೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ಒಂದು 1/4 ಗಂಟೆಯಲ್ಲೇ ಸೊ ಮಂಡಕ್ಕಿ ಒಗ್ಗರಣೆ ಮಿರ್ಚಿ ಎರಡೂ ಮಾಡಿಬಿಡ್ಬೋದು ಒಂದು ಅರ್ಧ ಗಂಟೆಯಲ್ಲೇ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಸೊ ಮಕ್ಕಳು ತುಂಬ ಡೈಲಿ ಉಪ್ಪಿಟ್ಟು, ಸೊ ಇಡ್ಲಿ, ದೋಸೆ ಅದೆಲ್ಲ ತಿಂದು ಬೋರ್ ಹೊಡೆದಿರುತ್ತಲ್ವ. ಸೊ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು. ಸೊ ಈ ಕಡೆ ಸ್ವಲ್ಪ ದಕ್ಷಿಣ ಕರ್ನಾಟಕದ ಕಡೆ ಕಮ್ಮಿನೇ ಇದು ಮಾಡೋದು. ಸೊ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು. ಈ ರೀತಿಯಾಗಿ ಸ್ವಲ್ಪ ಫ್ರೈ ಆದಮೇಲೆ ನೀವು ಕುಟ್ಟಿಟ್ಕೊಂಡಿರ್ತೀರಲ್ಲ ಮೆಣಸಿನ್ಕಾಯಿ, ಸೊ ಆ ಪೇಸ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಒಂಚೂರು ಸೆಂಟ್ರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿನೂ ಕೂಡ. ಸೊ ಖಾರ ಜಾಸ್ತಿ ಸ್ವಲ್ಪ ತಿನ್ನೋರಾದರೆ ಖಾರ ಜಾಸ್ತಿನೇ ಹಾಕಿ, ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇವಾಗ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರ್ತೀವಲ್ಲ, 3 ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ಸೊ ಟೊಮ್ಯಾಟೊ ಹಾಕೋದ್ರಿಂದ ಸೊ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಮಗ್ಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೊನು. ಸೊ ನಾವು ಟೊಮ್ಯಾಟೊ ಫ್ರೈ ಆಗ್ತಾ ಇದ್ದಂಕ್ಲೇ ಇದಕ್ಕೆ ನಾವು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊದಲ್ಲಿರೋ ರಸ ಸ್ವಲ್ಪ ಹಿಂಗೋಗೋವರೆಗೂ ಸೊ ನೀಟಾಗಿ ಮಗ್ಗಿಸ್ಕೊಳ್ಳಿ ಇದೆಲ್ಲದನ್ನು. ಸೊ ಈ ರೀತಿಯಾಗಿ ಅರಿಶಿಣ ಪುಡಿ ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಸೊ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಹೊತ್ಸಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಫ್ರೈ ಆಗಿರಲಿ. ಇವಾಗ ನಾವು ಮಂಡಕ್ಕಿನ ನೆನೆಸ್ಕೊಂಡು ಈ ಒಗ್ಗರಣೆಗೆ ಕಲಿಸ್ಕೊಳ್ಳೋಣ. ಸೊ ಒಂದು ನೀಟಾಗಿ ನೀವು ಜಾಸ್ತಿ ಮಾಡೋರಾದರೆ ದೊಡ್ಡ ಪಾತ್ರೆಯಲ್ಲಿ ನೀರು ತೊಗೊಂಡು, ನಾನು ಸೊ ಒಂದೊಂದು ಸಲ ಹಾಕಿದ್ದನ್ನು ಒಂದೊಂದು ಸಲ ಪಾತ್ರೆಯಲ್ಲಿ ನೀರು ತೊಗೊಂಡು ಇದರಲ್ಲಿ ಹಚ್ಬಿಟ್ಟು ಮೆತ್ತಗಾಗೋವರೆಗೂ ಸ್ವಲ್ಪ ನೆನೆಸ್ಬಿಟ್ಟು ಮಂಡಕ್ಕಿ ಸೊ ನೆಂದಾದಮೇಲೆ ಪಾತ್ರೆಗೆ ಹಾಕ್ಕೊತೀನಿ. ಸೊ ನೀವು ನೋಡ್ತೀರಾ ನೋಡಿ ಈಗ. ಸೊ ಈ ಥರ ಎಲ್ಲ ನೀರಲ್ಲಿ ಮುಳುಗಿಸಿ ಮಂಡಕ್ಕಿನ ಸೊ ನೀರೆಲ್ಲ ಹೀರ್ಕೊಂಡು ಮೆತ್ತಗಾಗಲಿ ಮಂಡಕ್ಕಿ. ಸೊ ಈ ಕಡೆ ಬೆಂಗಳೂರು ಕಡೆ ಸಿಗೋ ಮಂಡಕ್ಕಿ ತುಂಬ ಗಟ್ಟಿಯಾಗಿರುತ್ತೆ. ಉತ್ತರ ಕರ್ನಾಟಕ ಸೈಡ್ ಅಂದರೆ ಬಳ್ಳಾರಿ ಕಡೆ, ಆ ಕಡೆ ರಾಯಚೂರು ಕಡೆ ಎಲ್ಲ ನೀರಿಗೆ ಹಾಕಿದ ತಕ್ಷಣ ಮೆತ್ತಗಾಗೋಗ್ಬಿಡುತ್ತೆ ಮಂಡಕ್ಕಿ. ಈ ಸೈಡ್ ಯಾಕೋ ತುಂಬ ಗಟ್ಟಿಯಾಗಿರುತ್ತೆ. ಸೊ ಸ್ವಲ್ಪ ನೀಟಾಗಿ ಮೆತ್ತಗಾದ್ಮೇಲೆ ನೀವು ಮಂಡಕ್ಕಿನ ನೀಟಾಗಿ ನೀರೆಲ್ಲ ಹಿಂಡ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಬಿಟ್ಟು ಈಗ ಒಗ್ಗರಣೆ ಎಲ್ಲದನ್ನು ಕಲಸಿ ಈಗ ನೀಟಾಗಿ. ಸೊ ಲಾಸ್ಟಲ್ಲಿ ನೀವು ಈ ಮಂಡಕ್ಕಿ ಎಲ್ಲ ಹಾಕಿ ಕಲಸುವಾಗ ಸೊ ನಿಂಬೆಹಣ್ಣು ಹಾಗೇ ಕಡಲೆಪುಡಿ, ಸೊ ಇವೆರಡನ್ನು ಮೇಲೆ ಉದುರಿಸ್ಕೊಂಡು ಸೊ ನೀಟಾಗಿ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಕಲಿಸ್ಕೊಳ್ಳಿ. ಸೊ ತುಂಬ ಸೂಪರಾಗಿರುತ್ತೆ. ಒಂದು ವೇಳೆ ಕಡಲೆಪುಡಿ ಇಲ್ಲ ಅಂತಂದರೆ ಚಿಟ್ಲಿ ಪುಡಿ ಇರುತ್ತಲ್ವ, ಸೊ ಉಪ್ಪಿಟ್ಟು ಜೊತೆ ಇಟ್ಕೊಂಡು ತಿಂತೀರಲ್ಲ ಆ ಪುಡಿ ಆದ್ರೂ ಅದನ್ನು ಕಡಲೆಯಿಂದನೇ ಮಾಡಿರ್ತಾರೆ ಹೇಳಿ. ಸೊ ಅದನ್ನಾದರೂ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಈ ರೀತಿಯಾಗಿ ನಿಂಬೆಹಣ್ಣು ಮತ್ತು ಕಡಲೆ ಪುಡಿನ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಿಮಗೆ ಒಗ್ಗರಣೆ ಅನ್ನೋದು ಈಸಿಯಾಗಿ ಬೇಗನೆ ರೆಡಿಯಾಗಿಬಿಡುತ್ತೆ. ಸೊ ಜಾಸ್ತಿ ಟೈಮು ತೊಗೊಳ್ಳಲ್ಲ, ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ನೀಟಾಗಿ ಕಲಿಸ್ಕೊಳ್ಳಿ ಒಗ್ಗರಣೆ ಜೊತೆ ಮಂಡಕ್ಕಿ ಎಲ್ಲದನ್ನು. ಸೊ ನೋಡ್ತಾ ಇದ್ದೀರಲ್ಲ, ಈಗ ಇದು ಫೈನಲ್ಲು. ಸೊ ಈ ರೀತಿಯಾಗಿ ಬೇಗನೆ ಮಾಡಿಬಿಡ್ಬೋದು, ಜಾಸ್ತಿ ಟೈಮು ತೊಗೊಳ್ಳಲ್ಲ. ಸೊ ಈಗ ಇನ್ನೊಂದು ಸ್ಪೆಷಲ್ ಏನು, ಮಿರ್ಚಿ ಮಾಡೋಣ ಈಗ. ಸೊ ಎಣ್ಣೆನ ಬಾಣಲಿಗೆ ಹಾಕ್ಕೊಂಡು ಸೊ ನೀಟಾಗಿ ಕಾಯಿಸ್ಕೊಳ್ಳಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಕಾದಿರಲಿ ಎಣ್ಣೆ. ಸೊ ಹಿಟ್ಟು ಕಲಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ, ಕಡಲೆ ಹಿಟ್ಟು. ಸೊ ಈ ಬೆಂಗಳೂರು ಕಡೆ ಸಿಗೋ ಕಡಲೆ ಹಿಟ್ಟು ಯಪ್ಪ ಚೆನ್ನಾಗೇ ಇರೋಲ್ಲ. ಅದು ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಮೆತ್ತಗಿರ್ತವೆ ಬೋಂಡ, ಕರಿ ಅನ್ನೋದೇ ಇಲ್ಲ. ನಮ್ಮೂರು ಸೈಡ್ ಚೆನ್ನಾಗಿ ಯಪ್ಪ ಕರಿ ಅಂತ ಇರ್ತವೆ, ಚೆನ್ನಾಗಿರ್ತವೆ. ಸೊ ಈ ರೀತಿಯಾಗಿ ಕಲಿಸ್ಕೊಂಡು ಸೊ ಲಾಸ್ಟಲ್ಲಿ ಕಡಲೆ ಹಿಟ್ಟು ಕಲಿಸಿರ್ತೀರಲ್ಲ, ಕಲಿಸಿದ ಮೇಲೆ ಸ್ವಲ್ಪ ಕಾದಿರೋ ಎಣ್ಣೆನ ಹಾಕಿ ಕಲಿಸ್ಕೊಂಡು ಈ ರೀತಿಯಾಗಿ ಮೆಣಸಿನ್ಕಾಯಿ ಒಳಗೆ ಹಿಟ್ಟು ಸೊ 2 ಬೆರಳು ಮಧ್ಯೆ ಮೆಣಸಿನ್ಕಾಯಿ ಇಟ್ಕೊಂಡು ಈ ರೀತಿಯಾಗಿ ಹಾಕ್ಕೊಳ್ಳಿ. ಮಿರ್ಚಿ ಅಂತೀವಿ ನಾವು, ಸೊ ಈ ಕಡೆ ಬೋಂಡ ಅಂತ ಅಂತಾರಲ್ವ,
ಸೊ ಈ ರೀತಿಯಾಗಿ ಒಂದೆರಡು ಸಲ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಎಲ್ಲದನ್ನು. ಸೊ ನಮಗೆ ಬಿಸಿ ಬಿಸಿಯಾದ ಮಂಡಕ್ಕಿ ಮಿರ್ಚಿ, ಸೊ ಒಗ್ಗರಣೆ ಮಿರ್ಚಿ ಅಂತ ಹೇಳ್ತೀವಿ ನಾವು. ಸೊ ಒಗ್ಗರಣೆ ಮಿರ್ಚಿ ರೆಡಿ ಆಗೋಗ್ಬಿಡುತ್ತೆ ನಿಮಗೆ. ಸೊ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಬಿಡಿ, ಒಂದು ಅರ್ಧ ಗಂಟೆಯಲ್ಲೇ ಆಗೋಗ್ಬಿಡುತ್ತೆ. ಸೊ ದಯವಿಟ್ಟು ಇದೆಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಬೋದಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ಮೆಣಸಿನ್ಕಾಯಿ ಎಲ್ಲದನ್ನು ಬೋಂಡ ಎಲ್ಲದನ್ನು ಹಾಕ್ಕೊಂಡು ಈ ರೀತಿಯಾಗಿ ಸೈಡಲ್ಲಿ ಒಗ್ಗರಣೆ ಜೊತೆ ಇಟ್ಕೊಂಡು ತಿಂತಾ ಇರೋದೇನೆ ಮನೆ ಎಲ್ರೂ. ಸೊ ನೋಡಿದ್ರಲ್ಲ ಈ ವಿಡಿಯೋ. ಸೊ ಇನ್ನೊಂದು ಬೇರೆ ಏನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನನಗೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲ್ಲ ತಾನೇ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.